ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ. ಎಲ್ಲಾ ಧ್ಯಾನ ಬಂದಿಗಳಿಗೂ ನಮಸ್ತೆ ಮ್ಯಾಮ್. ನಮಸ್ತೆ ತುಂಬಾ ಮೇಡಮ್, ಹೇಳಿ. ಚೆನ್ನಾಗಿದೆ ಮ್ಯಾಮ್ ಕ್ಲಾಸ್. ರಿಯಲಿ ತುಂಬಾ ಚೆನ್ನಾಗಿದೆ. ಏನಂದ್ರೆ ಈಗ ನಮ್ 4 to 6 ಇದು ಒಂಥರ ಯೂನಿವರ್ಸಲ್ ಟೈಮ್ ಆಗಿದೆ. ಎಲ್ರು ಹೌದು. ಕೂಡ ಲೈಕ್ ಮಾಡ್ತಾ ಇದ್ದಾರೆ 4 to ಹೌದು. 6 ಹ್ಮ್. ಯಾರು ಕೂಡ ಇದಕ್ಕೆ ಇದು ಅಬ್ಜೆಕ್ಷನ್ ಮಾಡಿಲ್ಲ. ಎಲ್ರು ಇದೇ ಟೈಮ್ ಅಲ್ಲೇ ಇರ್ಲಿ ಅಂತ. ನಂದು ಅದೇ ಆಸೆ ಮ್ಯಾಮ್, 4 to 6 ಇದ್ರೆ ಇನ್ನು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರತ್ತೆ ಅಲ್ಲೊಂದ್ ಅಂತ. ಕೆಲ್ಸ ಆಗುತ್ತೆ, ಮಾಡಲ್ ಇಟ್ಬಿಡೋಣ ಅಂತ. ಪೆಂಡಿಂಗ್ ಇರಲ್ಲ ಅಂತ. ಪೆಂಡಿಂಗ್ Yes. ಇರುತ್ತೆ ಮ್ಯಾಮ್. ಹ್ಮ್. ನಿಜವಾಗ್ಲೂ ನಾನು ನಮ್ಮ ಮನೆಯವರು ಇಬ್ರು ಒಟ್ಟಿಗೆ ಮಾಡ್ತಾ ಇದೀವಿ ಮ್ಯಾಮ್. ಬಟ್ ಹ್ಮ್. ನನ್ಕಿಂತ ತುಂಬಾ ಸಿನ್ಸಿಯರ್ ಆಗಿ 7 days ಮಾಡಿದ್ದು ಅಂದ್ರೆ ಅವರೇ ಮ್ಯಾಮ್. ಆನಿವರ್ಸರಿ ಗಿಫ್ಟ್ ಕೊಟ್ಟಿದ್ದೀರಾ ಮೇಡಮ್ ನೀವು ಅವರಿಗೆ? ಹಾ ಮ್ಯಾಮ್, ಹ್ಮ್ ಎಸ್ ಎಸ್. ಹ್ಮ್ ಹ್ಮ್ 7 days ವರೆಗೂ ಮಾಡಿದ ಫಸ್ಟ್ ಟೈಮ್. ಅವರು ನನ್ ಜೊತೆ ಕುತ್ಕೊಂಡು 2 ಗಂಟೆ ಧ್ಯಾನ ಮಾಡಿದಾರೆ ಮ್ಯಾಮ್. ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ, ಆ ಗೋಮಾತೆ ನಮ್ ಮನೆ ಒಳಗಡೆ ಬಂದಿದ್ದಾಳೆ. ಹಾಲಲ್ಲಿ ಬಂದು ಮಲ್ಕೊಂಡು ಮನೆ ತುಂಬಾ ಎಲ್ಲ ಸೆಗಣಿ ಹಾಕಿ ವಾವ್, ಸೂಪರ್. ಕೂತಿದ್ದಾಳಂತೆ ಮ್ಯಾಮ್. ನಮ್ ವೆರಿ ಮನೆಯವ್ರಿಗೆ ಗುಡ್. ಫಸ್ಟ್ ಒಂದೇ ವಾರದಲ್ಲೇ ಮ್ಯಾಮ್. ಅವ್ರು ಇಷ್ಟ ದಿನ ಮಾಡಿಲ್ಲ ಅವ್ರು. ವೆರಿ ಗುಡ್. ಹ್ಮ್. ಹ್ಮ್. ನಮಗೆ ಎಷ್ಟ್ ಖುಷಿ ಆಯ್ತಂದ್ರೆ, ನಾವು ಮೇಲ್ಗಡೆ ಮನೆ ಕಟ್ಟಿಸ್ತಾ ಇದೀವಿ. ಅದೇ ಹೇಳಿದ್ರು. ಹ್ಮ್. ಅದೇನೋ ಒಳ್ಳೆ ಶುಭ ಸೂಚಕನ ಅಂತ. ಇವತ್ತು ಹೌದೌದು. ಸಿಕ್ಕಾಪಟ್ಟೆ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆನೂ ಆಯ್ತು ಮ್ಯಾಮ್ ಇವತ್ತು. ನಿಮ್ ಹ್ಮ್. ಲಾಸ್ಟ್ ಡೇ. ಹಾ. ಹಂಗಾಗಿ ಫುಲ್ ಫುಲ್ ಖುಷಿ ಹ್ಮ್. ಅಂದ್ರೆ ಫುಲ್ ಖುಷಿ. ನಮ್ಮ ಮನೆಯವ್ರಿಗೆ ಫುಲ್ ಕಲರ್ಸ್ ಅಂದ್ರೆ ಕಲರ್ಸ್. ಎಷ್ಟು ಕಲರ್ಸ್ ಕಾಣ್ತಾ ಇದಾವೆ ಅಂದ್ರೆ ಗೊತ್ತಾಗ್ತಿಲ್ಲ, ಅಷ್ಟು ಕಲರ್ಸ್ ಕಾಣ್ತಾ ಇದಾವೆ ಅಂತಂದ್ರು. ವೆರಿ ಗುಡ್. ನನ್ಗಿಂತ ಅವ್ರಿಗೆ ಜಾಸ್ತಿ ಅನುಭವಗಳಾಗಿದಾವೆ ಮ್ಯಾಮ್. ಆಮೇಲೆ ಎಕ್ಸ್ಪೀರಿಯನ್ಸಸ್ ನನಗಂತೂ ಬರೆಯಕ್ ಹೇಳಿ ಮೇಡಮ್ ಅವ್ರಿಗೆ. ಜಸ್ಟ್ ಒಂದೊಂದು ಪಾಯಿಂಟ್ಸ್ ಅಲ್ಲಿ ಬರೆಯಕ್ ಹೇಳಿ, ಯಾವತ್ತಿಂದ ಅವತ್ತಿಗೆ. ಆಮೇಲೆ ಅವರು ಮೇಡಮ್ ಅವ್ರದ್ದೇ ಹೇಳ್ತಾ ಇದ್ದೀನಿ. ನನ್ಗಂತೂ ಹ್ಮ್. ಬಹಳ ಖುಷಿ ಇದೆ ಮೆಡಿಟೇಷನ್ ಬಗ್ಗೆ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅವರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಇದಾರಲ್ವಾ ಮ್ಯಾಮ್. ಹ್ಮ್. ಅದಕ್ಕಾಗಿ ಅವ್ರದ್ದು ಪಿರಾಮಿಡ್ ಇಷ್ಟೊಂದು ಶಕ್ತಿ ಇದೆ ಅಲ್ಲ. ನಾವು ಕೂಡ ಮನೆ ಮೇಲೆ ಪಿರಾಮಿಡ್ ಕಟ್ಬೇಕು. ಜೊತೆಗೆ ಈಗ ಅಂಗವಿಕಲ ಮಕ್ಕಳುಗಳು ಇರ್ತಾರಲ್ವಾ ಮ್ಯಾಮ್. ಹ್ಮ್. ಈಗ ಇನ್ನು ಶಾಲೆಗಳನ್ನ ಕಟ್ಟಿರ್ತಾರಲ್ಲ, ಇನ್ಮೇಲೆ ಆ ತರ ಏನಾದ್ರು ಫಂಡ್ ಆ ತರ ಬಂದ್ರೆ, ಆ ತರ ಮಕ್ಕಳಿಗೆ ಪಿರಾಮಿಡ್ ಶೇಪ್ ಅಲ್ಲನ್ನೇ ಕಟ್ಸಿದ್ರೆ ವೆರಿ ಗುಡ್. ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಖಂಡಿತ ಅಂತ ಒಳ್ಳೆ. ನನ್ ಹೌದು. ಜೊತೆ ಚರ್ಚೆ ಮಾಡ್ತಾ ಇದ್ರು ಮ್ಯಾಮ್ ಅವರು. ವೆರಿ ಗುಡ್. ಅಂತವ್ರೆ ಹ್ಮ್. ಬರ್ಬೇಕು ಮೇಡಮ್, ಅಂತವ್ರಿದ್ರೇನೆ ಎಲ್ಲ ಆಗೋದು. ಈಗ ನೋಡಿ ಹುಬ್ಳಿಲಿ ನಿಜವಾಗ್ಲು ಅವ್ರಿಗೆ ಹ್ಮ್. ಎಷ್ಟು ಒಳ್ಳೆ ಪಿರಮಿಡ್ ಆಗಿದೆ ಅಲ್ಲ. ಅವ್ರಿಗೆ ಗೌರ್ಮೆಂಟ್ ಇಂದಾನೇ ಸಿಕ್ಕಿರೋದು ಅದೆಲ್ಲಾನು. ಹೌದು ಅದು ಎಲ್ಲಾ ಹೌದು ಮ್ಯಾಮ್. ಕಡೆನೂ ಆಗ್ಬೇಕು. ಯಾವ್ಯಾವ್ದಕ್ಕೋ ಫಂಡ್ಸ್ ಹೋಗ್ತಾ ಇರುತ್ತೆ, ಇದಕ್ಕೂನು ಇದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ರೆ ತುಂಬಾ ಅದೇ ಅಂತ ಒಳ್ಳೇದು. ಇದ್ರು, ಅಂಗವಿಕಲ ಮಕ್ಕಳಿಗೆಲ್ಲ ಈ ತರ ಮಾಡಿದ್ರೆ ಹೆಲ್ಪ್ ಆಗತ್ತಲ್ಲ. ಹೌದು. ಅದೇ ಹ್ಮ್. ತರನೇ ನಾವು ಶಾಂಕ್ಷನ್ ಮಾಡಕ್ಕೆ ಸರ್ಕಾರದ ಮನವೊಲಿಸ್ಬೇಕು ಅಂತ ಮಾತಾಡ್ತಾ ಇದ್ರು ವೆರಿ ನನ್ ಗುಡ್, ಜೊತೆ ವೆರಿ ಇವತ್ತು. ಗುಡ್ ಮೇಡಮ್. ಬೆಳಗ್ಗೆ ಹ್ಮ್. ವಾಕ್ ಹೋಗಿದ್ವಿ. ಅದನ್ನೇ ಹ್ಮ್. ಈ ರೀತಿ ಯಾಕೆ ಇನ್ನು ಸರ್ಕಾರಕ್ಕೆ ಇದು ಇನ್ನೂ ಹೋಗಿ. ಪೂರಾ ಗಮನಕ್ಕೆ ಬಂದಿಲ್ಲ. ಹೌದು. ಇದನ್ನೆಲ್ಲ ನಾವುಗಳು ಗಮನಕ್ಕೆ ತರ್ಬೇಕು ಅವ್ರಿಗೆ, ಅಂದಾಗ ಇದು ಎಲ್ರಿಗೂ ಮುಟ್ಟುತ್ತೆ ಅಂತ ನನ್ ಜೊತೆಗೆ ಚರ್ಚೆ ಮಾಡಿದ್ರು ಮ್ಯಾಮ್. ಖಂಡಿತ ಆಗುತ್ತೆ ಮೇಡಮ್. ನಾನ್ ಅದೇ ಅನ್ಕೊಳ್ತೀನಿ, ಈ ಪಾರ್ಕ್ ಗಳಲ್ಲಿ ನೋಡಿ ಶೆಲ್ಟರ್ ಹಾಕಿರ್ತಾರಲ್ಲ ಅಲ್ಲಿ, ಎಸ್ ಹೇಗೋ ಮ್ಯಾಮ್, ಎಸ್ ಮ್ಯಾಮ್. ಹಾಕಿರ್ತಾರೆ, ಸ್ಲೋ ಪ್ರೂಫ್ ಹೇಗೇಗೋ ಹಾಕಿರ್ತಾರೆ. ಅದು ನಾವ್ ಯಾರು ಹೋಗಿ ಅವ್ರಿಗೆ ಹೇಳಿದ್ರೆ ಅದನ್ನು ಕರೆಕ್ಟ್ ಆ ಆಂಗಲ್ಗನೆ ಹಾಕಿರ್ತಾರೆ. ನಾವ್ ಆ 51 ಡಿಗ್ರಿದು ಅವ್ರಿಗೆ ಹೇಳಿದ್ರೆ ಅದನ್ನು ಹಾಕಿಸ್ಬೋದು ಅದೇ ತರನೇ. ಒಬ್ಬೊಬ್ರು ಯಾವ ಫೀಲ್ಡ್ ಅಲ್ಲಿ ಯಾರಿದಾರೋ ಅದನ್ನ ಆ ತರ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಏನ್ ಮೇಡಮ್? ಬ್ರೇಕ್ ಆಯ್ತು ವಾಯ್ಸು. ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್, ಮೋಸ್ಟ್ಲಿ ಸಿಗ್ನಲ್ ವೀಕ್ ಇದೆ ಅನ್ಸುತ್ತೆ. ಹಲೋ. ನಾನ್ ಫಸ್ಟ್ ಮೆಡಿಟೇಷನ್ ಮಾಡುವಾಗ ಹ್ಮ್. ಹೇಳಿ ಮೇಡಮ್. ಮೇಡಮ್ ನಾನ್ ನಿಮ್ ಫಸ್ಟ್ ಹಲೋ ಮ್ಯಾಮ್. ಹೇಳಿ ಹೇಳಿ, ಕೇಳ್ತಾ ಇದೆ ಈಗ. ನಾನ್ ಫಸ್ಟ್ ಮೆಡಿಟೇಷನ್ ಮಾಡುವಾಗನು ಗೋಮಾತೆನೆ ಬಂದಿದ್ಲು ಮ್ಯಾಮ್. ವಾ, ಅವರು ಫಸ್ಟ್ ಟೈಮ್ ಮೆಡಿಟೇಷನ್ ಇರುವಾಗ ಮನೆ ಒಳಗೇನೆ ಬಂದಿದೆ ಗೋಮಾತೆ. ನಮಗ್ ಬಹಳ ಖುಷಿ ಆಗಿದೆ ಮ್ಯಾಮ್. ವೆರಿ ಗುಡ್. ನಿಮ್ಮನೆ ಮೇಲೂ ಬೇಗ ಬರುತ್ತೆ ಪಿರಮಿಡ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಮತ್ತೆ ನಿಮ್ದು ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ, ಬ್ರೇಕ್ ಆಗ್ತಾ ಇದೆ.